ಸಾಲೌಟ್ ಆಗುತ್ತೆ ಅಂತ ಹೇಳಿದ್ರೆ ಅಲ್ಲ, ಅವ್ರು ಹೇಳಿದ್ದವ್ರು ಸಂತೋಷ. ಅಶೋಕಣ್ಣ ಅವರು ದೊಡ್ಡವರು, ಹಿರಿಯರು, ಆಪೋಸಿಷನ್ ಲೀಡ್ರು. ಆಲ್ಔಟ್ ಅವ್ರು ಆಗ್ತಾರೆ, ನಾವು ಆಗ್ತಾರೆ ಅಂತ ಕಾದು ನೋಡ್ರಿ, ನಿಮಗೆ ಗೊತ್ತಾಗುತ್ತೆ ಯಾರು ಆಲ್ಔಟ್ ಆಗ್ತಾರೆ, ಏನಾಗ್ತಾರೆ, ಏನೇನು ಅಂತ ನೋಡಿರಿ. ಇವತ್ತು ನೋಡಿ, ಕಾಂಗ್ರೆಸ್ ಪಕ್ಷಕ್ಕೆ ನಾವು ವೋಟರ್ಸ್ನ ಕರ್ಕೊಂಬಂದು ವೋಟ್ ಹಾಕ್ಸ್ತೀವಿ. ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವನ್ನೆಲ್ಲ ಕಿತ್ತಾಕಬೇಕು, ಏನಾದರೂ ಮಾಡಬೇಕು ಅಂತ. ಅವ್ರ ಕೆಲಸ ಅವ್ರು ನೋಡ್ತಾ ಇಲ್ಲ, ಬೇರೆಯವ್ರ ಮೇಲೆ ಇದು ಮಾಡ್ತಾ ಇದ್ದಾರೆ. ಅವ್ರ ಕೆಲಸ ನೋಡಿದ್ರೆ ಅವ್ರಿಗೆ ಈಸಿ ಇದೆ, ಅವ್ರ ಕೆಲಸ ಅವ್ರು ಮಾಡ್ತಾ ಇಲ್ಲ, ಬೇರೆಯವ್ರ ಮೇಲೆ ಕಿತ್ತಾಡಕ್ಕೆ ಹೋಗ್ತಾ ಇದ್ದಾರೆ. ಏನು ಕಾಂಗ್ರೆಸ್ ಪಕ್ಷ ಏನಾಗೋದಿಲ್ಲ, ಆಲ್ಔಟು ಆಗೋದಿಲ್ಲ. ಇದುವರೆಗೂ ಆಲ್ಔಟ್ ಆಗಿರುವಂಥ ಚರಿತ್ರೆ ಯಾವುದೂ ಇಲ್ಲ. ಅವರು BJPಯವರು ಯಾವತ್ತೂ ಮೆಜಾರಿಟಿ ತಗೊಂಡು ಕರ್ನಾಟಕದಲ್ಲಿ ಸರ್ಕಾರ ಫಾರ್ಮೇಷನ್ ಮಾಡಿದ ಚರಿತ್ರೆನೂ ಇಲ್ಲ, ಇವಾಗಲೂ ಅವ್ರ ಚರಿತ್ರೆ ಇರೋದಿಲ್ಲ, ಅವ್ರಿಗೆ ಆಗೋದೂ ಇಲ್ಲ. ಅವರಿಗೆ ಮುಂದಿನ ದಿನಗಳಲ್ಲಿನೂ ಕಾಂಗ್ರೆಸ್ ಪಕ್ಷನೇ ಬರುತ್ತೆ, ಕಾಂಗ್ರೆಸ್ ಪಕ್ಷದವರೇ ಮುಖ್ಯಮಂತ್ರಿ ಆಗ್ತಾರೆ, ಕಾಂಗ್ರೆಸ್ ಪಕ್ಷ ಮೆಜಾರಿಟಿ ತೊಗೊಳ್ತೀವಿ. ಅವ್ರು 100 ಜನ 100 ಮಾತಾಡ್ಬೋದು. ಸಿದ್ದರಾಮಣ್ಣ ಸರ್ಕಾರ ಬಿದ್ದೋಗುತ್ತೆ, ಆಗೋಯ್ತು, ಇವ್ರು ರಿವರ್ಸ್ ಅವ್ರು ರಿವರ್ಸ್, ನೀನು ಬಿದ್ದೋಯ್ತೇನು? ಸಿದ್ದರಾಮಣ್ಣ ಯುವಕರಾಗಿರ್ತಾರೆ, ಒಳ್ಳೆ ಕೆಲಸ ಮಾಡ್ತಾರೆ ಅಂತ DK ಸಾಹೇಬರಿಗೆ ಅವರೇ ರಿಸೈನ್ ಮಾಡಿ ಖುದ್ದಾಗಿ ಅವರೇ ಶಾಸಕಾಂಗ ಪಕ್ಷದಲ್ಲಿ ಅವರೇ ನಾಯಕನನ್ನು ಆಯ್ಕೆ ಮಾಡಿ ಕೊಟ್ಟಿರುವಂಥದ್ದು. ಯಾರೇನು ಪ್ರೆಷರ್ ಇಲ್ಲ, ಯಾರ್ದೇನು ಇದೇನಿಲ್ಲ, ಇದರಲ್ಲಿ ಯಾರ್ದೇನು ಒತ್ತಡ ಏನೂ ಇರಲಿಲ್ಲ ಮಾಡಿರೋ. ಇವ್ರು ಬೇಕಾಬಿಟ್ಟು ಏನೋ ಮಾತಾಡ್ಕೊಳ್ತಾರೆ, ಮಾತಾಡ್ಕೊಳ್ಳಿ, ಸಂತೋಷ. DK ಶಿವಕುಮಾರ್ ಯಾವಾಗ ಕರ್ಕೊ ಬರ್ತೀವಿ ಜಿಲ್ಲೆಗೆ ಅಲ್ಲೊಂದು ಪೂಜೆ ಮಾಡಿಸ್ಬೇಕು, ರಿಂಗ್ ರೋಡ್ದೊಂದು ಪೂಜೆ ಮಾಡಿಸ್ಬೇಕು. ಆಮೇಲೆ ನಮ್ಮ H ಕ್ರಾಸಿಂದ ಕೋಲಾರ ಈ ರೈಲ್ವೆ ಬ್ರಿಡ್ಜ್ವರೆಗೂ ರೋಡ್ ಕೆಲಸ ನಡೀತಾ ಇದೆ, ಅದಕ್ಕೊಂದು ಪೂಜೆ ಮಾಡಿಸ್ಬೇಕು. ಆಮೇಲೆ ನಮ್ಮ ವೇಮಗಲ್ಲಿಂದ ನರಸಾಪುರ ಮಾರ್ಗ ಇಂಡಸ್ಟ್ರಿಯಲ್ ಏರಿಯಾ, ಆಮೇಲೆ ನಮ್ಮ ಮಾಲೂರಿಂದ ಹೊಸೂರು ಬಾರ್ಡ್ವರೆಗೂ ಈ ರೋಡ್ ಹಿಂಗೋಗೋದನ್ನು ಇದನ್ನು ಪೂಜೆ ಮಾಡಿಸುವಂಥದ್ದನ್ನು ಆ್ಯಕ್ಚುಲಿ ನಾವು 8ನೇ ತಾರೀಕಿಗೆ ಮೊನ್ನೆ ಮುಖ್ಯಮಂತ್ರಿಗಳು ಡೇಟ್ ತೊಗೊಂಡು ಎಲ್ಲವನ್ನು ಏರ್ಪಾಟ್ ಮಾಡಿದ್ವಿ. ಅಂದರೆ ಇವಾಗ ಮುಖ್ಯಮಂತ್ರಿಗಳು ಚೇಂಜ್ ಆಯ್ತಲ್ಲ, ಆದ್ದರಿಂದ DK ಸಾಹೇಬ್ರನ್ನ ಕೇಳಿಕೊಂಡು ನೆಕ್ಸ್ಟ್ ಯಾವಾಗ ಬರ್ತಾರೆ ಕರ್ಕೊಂಬಂದು ಇದನ್ನೆಲ್ಲ ಮಾಡಿಸ್ಬೇಕು ಅಂತಿದ್ದೀವಿ. ಇನ್ನೊಂದು ಹೇಳ್ತೀನಿ ನೋಡಿ ಸರ್, H ಕ್ರಾಸಿಂದ ಎಲ್ಲಿಗೆ ನಮ್ಮ ಬ್ರಿಡ್ಜ್ಗೆ 22 ಕಿಲೋಮೀಟರ್ ಅಲ್ಲಣ್ಣ, 22 ಕಿಲೋಮೀಟ್ರು. ಎಷ್ಟು ದಿನದಲ್ಲಿ ಕೆಲಸ ಕಂಪ್ಲೀಟ್ ಮಾಡ್ಬೋದು? ಮಿನಿಮಮ್ ಒಂದೇ ಪ್ಯಾಕೇಜ್. ದೇವನಹಳ್ಳಿಯಿಂದ ಕೋಲಾರ ಒಂದೇ ಪ್ಯಾಕೇಜ್. ನನ್ನ ಪ್ರಕಾರವಾಗಿ ಇದು ಜೂನ್ ಅಲ್ಲ, ನೆಕ್ಸ್ಟ್ ಜೂನ್ವರೆಗೂ ಹೋಗೋದಿಲ್ಲ. ಜೂನ್ ಒಳಗಡೆ ನೆಕ್ಸ್ಟ್ ಕಂಪ್ಲೀಟ್ ಮಾಡಿಸ್ತೀವಿ ರೋಡನ್ನು. ನನಗೆ ಟಾರ್ಗೆಟ್ ಇರೋದು 6 ತಿಂಗಳೇ. ನಿಮ್ಗೆ 6 ತಿಂಗಳು ಪ್ಲಸ್ ಹೇಳ್ತಾ ಇದ್ದೀನಿ. 6 ತಿಂಗಳು ನನಗೆ ಟಾರ್ಗೆಟ್ ಇದೆ, 6 ತಿಂಗಳು ಪ್ಲಸ್ ಹೇಳ್ತಾ ಇದ್ದೀನಿ. ಇವಾಗ ಕೆಲಸ ಎಲ್ಲೂ ಸ್ಟಾರ್ಟ್ ಮಾಡಿಲ್ಲ ಎಂಟೈರ್ ರೋಡಲ್ಲಿ. ಬರೀ ನಮ್ಮ ಲಿಮಿಟ್, ಕೋಲಾರ ಲಿಮಿಟ್ ಏನಿದೆಯೋ ಕೋಲಾರ ಲಿಮಿಟನ್ನು ಕೆಲಸ ಸ್ಟಾರ್ಟ್ ಮಾಡಿಸಿದ್ದೀವಿ. ಫ್ಲಾಟ್ಸ್ ಕೊಟ್ಬಿಟ್ಟು, ಕರೆಂಟ್ ಕೊಟ್ಬಿಟ್ಟು ಎಲ್ಲವನ್ನೂ ಮಾಡಿಕೊಟ್ಟಿದ್ದೀವಿ. ಅವ್ರಿಗೆ ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಬೇಕಂದ್ರೆ ನೀವು ಒಂದು ರೌಂಡ್ ಹೋಗಿ ನೋಡ್ಕೊಂಡು ಬನ್ನಿ. ಇಂಡಸ್ಟ್ರಿಯಲ್ ಏರ್ ಹಾಕಿದ್ದು ತಾರೆಲ್ಲ ಕಿತ್ತಾಕ್ಬಿಟ್ವಿ, ಅದು ಸರಿಯಾಗಿ ಕ್ವಾಲಿಟಿ ಇಲ್ಲ, ಕ್ವಾಂಟಿಟಿ ಇಲ್ಲ ಅಂತ ಕಿತ್ತಾಕಿ ಹೊಸದಾಗಿ ಮಾಡೋದಕ್ಕೆ ಎಲ್ಲ ಮಾಡ್ತಾಯಿದ್ದೀವಿ. ಆದಷ್ಟು ಬೇಗ ನನಗೆ ಗೊತ್ತಿರೋ ಪ್ರಕಾರ ಜನವರಿ ಫೆಬ್ರವರಿ ಒಳಗಡೆ ಮುಗಿಸ್ಬೇಕು ಅಂತಿದ್ದೀವಿ. ಆದರೆ ಇನ್ನೊಂದು 2 ತಿಂಗಳು ಹಿಂಗೆ ಮಾಡ್ತೀವಿ, ಮುಗಿಸ್ಬಿಡ್ತೀವಿ. ಅಷ್ಟು ಫಾಸ್ಟಾಗಿ ಮಾಡ್ತೀವಿ ಕೆಲಸವನ್ನು. ಯಾವತ್ತೂ ಆಗಿರಲ್ಲ. ಹಾಸ್ಪಿಟಲ್ ಬಿಲ್ಡಿಂಗ್ ನಾನೇ ಗುದ್ದಲಿ ಪೂಜೆ ಮಾಡಿ ನಾನೇ ಓಪನ್ ಮಾಡಿದ್ದೀನಿ. ಹಾಸ್ಟೆಲ್ ಬಿಲ್ಡಿಂಗ್ನ ನಾನೇ ಗುದ್ದಲಿ ಪೂಜೆ ಮಾಡಿ ನಾನೇ ಓಪನ್ ಮಾಡಿಬಿಟ್ಟಿದ್ದೀನಿ. ರೋಡ್ಸು ಹಂಗೆ ಮಾಡ್ತೀವಿ. ನೀವಂತರ